ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಪಿತೃಪಕ್ಷದಲ್ಲಿ ಈಗ ನಡೀತಾ ಇದೆ ಪಿತೃಪಕ್ಷ. ಈ ಪಿತೃಪಕ್ಷದಲ್ಲಿ ಶ್ರಾದ್ದವನ್ನು ಮಾಡಬೇಕಾದ್ರೆ ಕಾಗೆಗೆ ಆಹಾರವನ್ನು ಹಾಕ್ತೀವಿ ನೋಡ್ರಿ. ಈ ಒಂದು ಶ್ರಾದ್ದದ ಆಹಾರವನ್ನು ಕಾಗೆ ತಿಂದೇ ಇದ್ದರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ. ಪಿತೃಪಕ್ಷದ ಅವಧಿಯಲ್ಲಿ ಶ್ರಾದ್ದ ಕಾರ್ಯವನ್ನು ಮಾಡುವಾಗ ನಾವು ಕಾಗೆಗಳಿಗೆ ಆಹಾರವನ್ನು ನೀಡುವಂಥದ್ದು ವಾಡಿಕೆ ನೋಡ್ರಿ. ಶ್ರಾದ್ದ ಆಹಾರವನ್ನು ಕಾಗೆಗಳು ಸೇವಿಸಿದಾಗ ಮಾತ್ರ ಅದು ಪರಿಪೂರ್ಣ ಅಂತ ಅನಿಸ್ಕೊಳ್ಳುತ್ತೆ. ಪಿತೃಪಕ್ಷದಲ್ಲಿ ಶ್ರಾದ್ದದ ಆಹಾರವನ್ನು ಕಾಗೆ ತಿಂದಿದ್ರೆ ಏನು ಮಾಡಬೇಕು, ಮತ್ತು ಶ್ರಾದ್ದ ಆಹಾರ ತಿನ್ನಲು ಕಾಗೆ ಬಾರದೇ ಇದ್ದರೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣಂತೆ. ಈಗಾಗಲೇ 2025ರ ಪಿತೃಪಕ್ಷ ಪ್ರಾರಂಭ ಆಗೈತಿ. ಈ ವರ್ಷದ ಪಿತೃಪಕ್ಷ ನೋಡ್ರಿ 7ನೇ ತಾರೀಕಿನ ಭಾದ್ರಪದ ಹುಣ್ಣಿಮೆಯಿಂದ ಪ್ರಾರಂಭ ಆಗಿರುವಂಥದ್ದು. ಸೆಪ್ಟೆಂಬರ್ 21ನೇ ತಾರೀಕಿನವರೆಗೂ ಇರ್ತೈತಿ. ಈ 15 ದಿನಗಳ ಒಂದು ಪವಿತ್ರ ಸಮಯದೊಳಗೆ ನೋಡ್ರಿ ಪಿತೃಗಳಿಗೆ ಶ್ರಾದ್ದ, ತರ್ಪಣ ಮತ್ತು ಪಿಂಡದಾನವನ್ನು ಮಾಡಲಾಗುತ್ತೆ. ಈ ಸಮಯದಲ್ಲಿ ಬ್ರಾಹ್ಮಣರಿಗೆ ಆಹಾರವನ್ನು ದಾನ ಮಾಡಲಾಗುತ್ತೆ ಮತ್ತು ಹಸುಗಳಿಗೆ, ಕಾಗೆಗಳಿಗೆ ಮತ್ತು ಆಹಾರವನ್ನು ನೀಡಲಾಗುತ್ತೆ ನೋಡ್ರಿ. ಪಿತೃಪಕ್ಷದ ಸಮಯದಲ್ಲಿ ಕಾಗೆಗೆ ಆಹಾರ ನೀಡೋದು ಮುಖ್ಯವಾದಂಥ ಒಂದು ಕೆಲಸ ಅಂತಲೇ ಹೇಳ್ಬೋದು. ಪಿತೃಪಕ್ಷದ ಸಮಯದಲ್ಲಿ ಕಾಗೆಗಳಿಗೆ ಏನಪ್ಪ ಅಂದ್ರೆ ನಮ್ಮ ಪಿತೃಗಳಂತಲೇ ಪರಿಗಣನೆ ಮಾಡ್ತಾರೆ. ಅದನ್ನು ಒಂದು ಪಿತೃಗಳಿಗೆ ಏನು ಇಟ್ಟಿರ್ತಾರೆ ನೋಡ್ರಿ ಆಹಾರ, ಅದು ಏನಪ್ಪ ಅಂದರೆ ಸ್ವಲ್ಪ ಹೊತ್ತು ಆದಮೇಲೆ ಅದಾಗಿರಲಿ, ಇಟ್ಟ ತಕ್ಷಣ ಅದಾಗಿರಲಿ ಕಾಗೆ ಬಂದು ತಿನ್ಕೊಂಡು ಹೋಗುತ್ತೆ. ಮತ್ತು ಅದು ಒಂದೊಂದು ಸತಿ ಏನಾಗುತ್ತೆ ಅಂದರೆ ಈ ಥರ ಕಾಗೆಗಳಿಗೆ ಆಹಾರ ನೀಡೋದ್ರಿಂದ ಏನಂದರೆ ಅದು ನೇರವಾಗಿ ನಮ್ಮ ಪಿತೃಗಳಿಗೆ ತಲುಪ್ತೈತಿ ಅಂತ ಹೇಳ್ಬೋದು ನೋಡ್ರಿ. ಅದೊಂದು ನಂಬಿಕೆ. ಮತ್ತು ಒಂದೊಂದು ಸತಿ ಏನಾಗುತ್ತಪ್ಪ ಅಂತಂದರೆ ಈ ಕಾಗೆಗಳೇನಂದ್ರೆ ಆಹಾರವನ್ನು ತಿನ್ನೋಕ್ಕೆ ಬರೋದಿಲ್ಲಲ್ಲ, ಅಂಥ ಟೈಮ್ನಾಗ ಏನು ಅಂತ ನೋಡೋಣ. ಮತ್ತು ಈ ಕಾಗೆಗಳ ಆಹಾರವನ್ನು ಬಂದು ತಿಂದು ಹೋದ್ರೆ ಏನಂದ್ರೆ ಪಿತೃಗಳನ್ನು ಸಂತುಷ್ಟಗೊಂಡಿದ್ದಾರೆ ಮತ್ತು ಅಂತ ಒಂದು ಅರ್ಥ ನೋಡ್ರಿ. ಇದು ಕಾಗೆಗಳಿಗೆ ಆಹಾರ ನೀಡೋದು ಏನಪ್ಪ ಅಂದ್ರೆ ಪಿತೃಗಳು ಸಂತುಷ್ಟಗೊಳಿಸುವಂಥ ಒಂದು ಮಾರ್ಗ. ಮತ್ತು ಈಗೇನಪ್ಪ ಅಂದ್ರೆ ಪ್ರಸ್ತುತ ಈಗಿರುವಂಥ ದಿನಮಾನದೊಳಗೆ ಗುಬ್ಬಿನೂ ಕಡಿಮೆ ಆಗ್ಯಾವ ಮತ್ತು ಕಾಗೆನೂ ಕಡಿಮೆ ಆಗ್ಯಾವ. ನೀವು ನೋಡಿರ್ಬೋದು, ಗುಬ್ಬೆಂತೂ ಭಾಳ ಕಡಿಮೆ ಆಗ್ಯಾವ, ಕಾಣಿಸೋದೇ ಇಲ್ಲ ಈ ಟವರ್ ಅದು ಇದರಿಂದ. ಪ್ರಸ್ತುತ ಈಗಿರುವಂಥ ಟೈಮಲ್ಲಿ ಕಾಗೆಗಳು ಕೂಡ ಕಡಿಮೆ. ಹೀಗಾಗಿ ನೋಡ್ರಿ, ಒಂದು ವೇಳೆ ಪಿತೃಪಕ್ಷದ ಸಮಯದೊಳಗೆ ಕಾಗೆಗಳಿಗೆ ಆಹಾರವನ್ನು ನೀಡಲು ಆ ಕಾಗೆಗಳು ಸಿಗದೇ ಇದ್ದಾಗ ನಾವು ಏನು ಮಾಡೋದು ಅಂತ ನೋಡೋದಾತಪ್ಪ ಅಂದ್ರೆ ನೋಡೋಣಂತೆ. ಕಾಗೆಗಳು ಏನಂದ್ರೆ ನಮ್ಮ ಪಿತೃಗಳ ಒಂದು ರೂಪ ಆಗ್ಯಾರ ಅಂತ ಹೇಳ್ಬೋದು ನೋಡ್ರಿ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಏನಪ್ಪ ಅಂದ್ರೆ ಕಾಗೆಗಳು ಯಮರಾಜನ ಸಂಕೇತ ಅಂತ ಕರೀತಾರೆ. ಮತ್ತು ಪಿತೃಪಕ್ಷದಲ್ಲಿ ಕಾಗೆಗಳು ನಮ್ಮ ಮನೆ ಮುಂದೆ ಸುತ್ತಮುತ್ತ ಓಡಾಡಿದರೆ ಅಥವಾ ನಾವು ಕಾಗೆಗಳನ್ನು ನೋಡಿದ್ರೆ ಅದನ್ನೇನಪ್ಪ ಅಂದ್ರೆ ನಮ್ಮ ಪಿತೃಗಳು ಅಂತ ಪರಿಗಣಿಸ್ತಾರೆ. ಮತ್ತು ಅದು ಪಿತೃಗಳು ನಮ್ಮ ಸುತ್ತಮುತ್ತ ಇರೋದರ ಒಂದು ಸಂಕೇತ ಅಂತಲೂ ಕೂಡ ಹೇಳ್ಬೋದು ನೋಡ್ರಿ. ನಾವು ಪಿತೃಪಕ್ಷದೊಳಗೆ ಕಾಗೆಗಳಿಗೆ ಆಹಾರವನ್ನು ನೀಡದೇ ಇದ್ದರೆ ನಮ್ಮ ಪಿತೃಗಳೇನಪ್ಪ ಅಂದ್ರೆ ನಮ್ಮ ಮೇಲೆ ಕೋಪಿಸ್ಕೊಳ್ತಾರೆ, ಹಾಗೂ ಮತ್ತು ಅದರಿಂದ ನಾವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ನೋಡ್ರಿ. ಶ್ರಾದ್ದ ಆಹಾರವನ್ನು ನೋಡ್ರಿ ಕಾಗೆ ಮುಟ್ಟದೇ ಇದ್ದರೆ ಅಥವಾ ಕಾಗೆ ಬರದೇನೆ ಇದ್ದರೆ ಏನು ಮಾಡೋದು ಅಂತ ನೋಡೋದಾದ್ರೆ, ಪ್ರಸ್ತುತ ಈಗ ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ನೋಡ್ರಿ ಕಾಗೆಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಈ ಅವಧಿಯಲ್ಲಿ ಕಾಗೆ ಆಹಾರವನ್ನು ಇಡೋದಂತೂ ಕಂಪಲ್ಸರಿ, ಎಲ್ಲರೂ ಇಡ್ತಾರೆ. ಇಡೋದ ಒಂದು ನಂಬಿಕೆ ಮತ್ತು ಅದು ವಾಡಿಕೆ ಅಂತಲೇ ಹೇಳ್ಬೋದು ನೋಡ್ರಿ. ಈ ಸಮಯದೊಳಗೆ ಕಾಗೆಗಳೇನಂದ್ರೆ ನಾವು ನೀಡಿರುವಂಥ ಆಹಾರವನ್ನು ಸ್ಪರ್ಶಿಸಿದರೆ ಅಥವಾ ತಿಂದರೆ ಪಿತೃಗಳು ನಮ್ಮ ಮೇಲೆ ಸಂತುಷ್ಟರಾಗ್ಯಾರ ಅಂತ ಅದು ಸೂಚನೆ. ಮತ್ತು ಪಿತೃಗಳು ನಮ್ಮ ನೋವು ನಲಿವಿನಲ್ಲಿ ಕೂಡ ಭಾಗಿಯಾಗಿರ್ತಾರೆ ಅಂತಂದು ನಂಬ್ತಾರೆ. ಒಂದು ವೇಳೆ ಪಿತೃಪಕ್ಷದ ಅವಧಿಯಲ್ಲಿ ಕಾಗೆಗೆ ನಾವು ಆಹಾರ ನೀಡಿದಾಗ ಅದು ತಿನ್ನೋಕೆ ಬರದೇ ಇದ್ದರೆ ಅದನ್ನು ಏನು ಮಾಡ್ಬೇಕು ತೊಗೊಂಡಂದ್ರೆ ಹಸುಗಳಿಗೆ ಮತ್ತು ನಾಯಿಗಳಿಗೆ ಕಾಗೆಗಳ ಹೆಸರಿನಲ್ಲಿ ಅದನ್ನು ನೀಡ್ಬೋದು ನೋಡ್ರಿ. ಯಾಕೆಂದರೆ ಪಿತೃಗಳಿಗೆ ನೀಡುವ ಆಹಾರವನ್ನು ನಾವು ಪಂಚಬಲಿ ಅಂತ ಕರೆಯೋದ್ರಿಂದ ಈ ಒಂದು ಪಂಚಬಲಿಯನ್ನು ನಾವು ಪಿತೃಗಳ ಹೆಸರಿನಲ್ಲಿ ಕಾಗೆ, ಹಸು, ನಾಯಿ ಮತ್ತು ಇರುವೆ ದೇವರಿಗೆ ನೀಡ್ತಾರೆ. ಈ ಶ್ರಾದ್ದದಲ್ಲಿ ಕಾಗೆಗಳಿಗೆ ನೀಡುವಂಥ ಆಹಾರವನ್ನು ಈ ಥರ ನಾವು ನೀಡ್ಬೋದು ನೋಡ್ರಿ. ಮತ್ತು ಕಾಗೆಗಳಿಗೆ ನೀಡುವಂಥ ಈ ಸಂಪ್ರದಾಯ ಆರಂಭವಾಗಿದ್ದು ಹೇಗೆ ಅಂತ ನೋಡೋದಾತಪ್ಪ ಅಂದ್ರೆ ಅದಕ್ಕೂ ಒಂದು ಸಣ್ಣ ಕಥೆ ಐತೆ ನೋಡ್ರಿ. ಒಂದು ದಂತಕಥೆ ಪ್ರಕಾರ ಏನಪ್ಪ ಅಂದ್ರೆ ತ್ರೇತಾಯುಗದೊಳಗೆ ಇಂದ್ರ ನಮಗೆ ಜಯಂತನು ಕಾಗೆಯ ರೂಪವನ್ನು ತೆಗೆದುಕೊಂಡು ಆಕೆ ತಾಯಿ ಸೀತೆಯನ್ನು ಕುಕ್ಕಲು ಮುಂದಾಗ್ತಾನೆ. ನಂತರ ಭಗವಾನ್ ಶ್ರೀರಾಮನು ಏನಪ್ಪ ಅಂದ್ರೆ ಒಣ ಹುಲ್ಲಿನಿಂದ ಮಾಡಿದ ಬಾಣದಿಂದ ಅವನನ್ನು ಹೊಡಿತಾನಂತ. ಆ ನಂತರ ಕಾಗೆ ಏನಂದ್ರೆ ಕ್ಷಮೆ ಯಾಚಿಸಿತ್ತು. ಮತ್ತು ಭಗವಾನ್ ರಾಮ ನೋಡ್ರಿ ಈತನಿಗೆ ಅವನಿಗೇನಂತಂದ್ರೆ ಇಂದಿನಿಂದ ಏನಂದ್ರೆ ಪೂರ್ವಜರಿಗೆ ಕಾಗೆಗಳ ಮೂಲಕ ಮಾತ್ರ ಮೋಕ್ಷ ಸಿಗುತ್ತೆ ಅನ್ನುವಂಥ ಒಂದು ವರವನ್ನು ನೀಡಿದ ಅಂತ ಕೂಡ ಹೇಳ್ತಾರೆ ನೋಡ್ರಿ. ರಾಮನ ಏನಪ್ಪ ಅಂದ್ರೆ ಕಾಗೆಗಳಿಗೆ ನೀಡಿದಂಥ ವರದಿಂದ ಏನಂದ್ರೆ ಪಿತೃಪಕ್ಷದಲ್ಲಿ ಶ್ರಾದ್ದ ಕಾರ್ಯ ಮಾಡುವಾಗ ಕಾಗೆಗಳಿಗೆ ಏನಂದ್ರೆ ಆಹಾರವನ್ನು ನೀಡಲಾಗುತ್ತೆ. ಈ ಸಮಯದಲ್ಲಿ ನಮಗೆ ಕಾಗೆಗಳು ಸಿಗದೇ ಇದ್ದಾಗ ನಾವು ಆಹಾರವನ್ನು ಹಸು ಮತ್ತು ನಾಯಿಗೆ ಅದಕ್ಕೆಲ್ಲ ಹಾಕ್ಬೋದು ನೋಡ್ರಿ.
ಇದರಿಂದ ಕೂಡ ನಾವು ಕಾಗೆಗಳಿಗೆ ನೀಡಿದಷ್ಟೇ ಪುಣ್ಯವನ್ನು ಪಡ್ಕೋಬೋದು ಅಂತ ಹೇಳ್ತಾರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ಇದಕ್ಕೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಹೀಗೆ ನಮ್ಮ ವಿಡಿಯೋದಲ್ಲಿ ಹೊಸ ಹೊಸ ಮಾಹಿತಿಗಳು ಸಿಗ್ತಾವೆ. ಮತ್ತು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.